you students. Today let's start the third unit in the Unix, that is file system. Okay, so first, what is file? So file means it is a container for storing information. ಯಾವುದೋ ಒಂದು ಫೈಲಲ್ಲಿ ನೀವೇನು ಮಾಡ್ತೀರಾ, you are storing the information, means it is a sequence of character ಅಷ್ಟೇ. ಸೊ ಕ್ಯಾರೆಕ್ಟರ್ಸ್ನ ನೀವು ಒಂದು ಕಡೆ ಸ್ಟೋರ್ ಮಾಡೋದಕ್ಕೆ, ರಿಲೇಟೆಡ್ ಟೈಪ್ ಆಫ್ ಡೇಟಾನ ಒಂದೇ ಹತ್ರ ಸ್ಟೋರ್ ಮಾಡೋದಕ್ಕೆ ನೀವೇನಂತೀರಾ, ಫೈಲ್ ಅಂತ ಅಂತೀರ. ಸೊ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ನೀವು ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ಫೈಲ್ ಸೈಜು ಎಲ್ಲ ಸೈಜ್ದು ಸೇಮ್ ಇರಲ್ಲ, ಒಂದೊಂದು ಫೈಲ್ ಸೈಜು ಡಿಫ್ರೆಂಟ್ ಆಗಿರುತ್ತೆ. ಸೊ ಓಕೆ, ಅದಕ್ಕೆ ನೀವು ಫೈಲ್ ಅಂತ ಅಂತೀರ, ಮೀನ್ಸ್ ಟು ಸ್ಟೋರ್ ದ ಇನ್ಫಾರ್ಮೇಶನ್, ಅದಕ್ಕೆ ನೀವು ಫೈಲ್ ಅಂತ ಅಂತೀರ. So type of file. So first type is ordinary file. ಎಷ್ಟು ತರ ಫೈಲ್ಸ್ ಇದೆ ನೋಡೋಣ. First is ordinary file. Means it is the most common file type. ಇದನ್ನ ರೆಗ್ಯುಲರ್ ಫೈಲ್ ಅಂತ ಅಂತೀವಿ. ಮೀನ್ಸ್ ಇಟ್ ಇಸ್ ಕಂಟೈನ್ ಓನ್ಲಿ ಡೇಟಾ ಆಸ್ ಎ ಸ್ಟ್ರೀಮ್ ಆಫ್ ಕ್ಯಾರೆಕ್ಟರ್. ಅಂದ್ರೆ ನೀವು ಡೇಟಾನ ಮಾತ್ರ ಸ್ಟೋರ್ ಮಾಡ್ಬೋದು ಆ ಫೈಲಲ್ಲಿ, ಬೇರೆ ಏನೂ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ. ಅಂಥದಕ್ಕೆ ನೀವೇನಂತೀರಾ, ಆರ್ಡಿನರಿ ಫೈಲ್ ಅಂತ ಅಂತೀರಾ. ಓಕೆ, ಸೊ ಡೇಟಾ ಯಾವ ಥರ, ಟೆಕ್ಸ್ಟ್ ಫೈಲ್ ಎರಡು ಥರ ಇರುತ್ತೆ ಆರ್ಡಿನರಿಯಲ್ಲಿ. ಸೊ ಟೆಕ್ಸ್ಟ್ ಫೈಲ್ ಅಂಡ್ ದೆನ್ ಬೈನರಿ ಫೈಲ್ ಅಂತ ಅಂತೀವಿ. ಟೆಕ್ಸ್ಟ್ ಫೈಲ್ ಅಂಡ್ ಬೈನರಿ ಫೈಲ್. ಸೊ ಟೆಕ್ಸ್ಟ್ ಫೈಲ್ ಮೀನ್ಸ್ ಇಟ್ ಕಂಟೈನ್ಸ್ ಓನ್ಲಿ ಪ್ರಿಂಟಬಲ್ ಕ್ಯಾರೆಕ್ಟರ್ಸ್. ಸೊ ಪ್ರಿಂಟಬಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಇವಾಗ ಇನ್ಫಾರ್ಮೇಷನ್ ನೀವು ಸಿ ಪ್ರೋಗ್ರಾಮ್ಸ್, C++ ಪ್ರೋಗ್ರಾಮ್ಸ್, ಶೆಲ್ ಪ್ರೋಗ್ರಾಮ್ಸ್, ಪರ್ಲ್ ಪ್ರೋಗ್ರಾಮ್ಸ್, ಈ ಥರ ಎಲ್ಲ ಪ್ರೋಗ್ರಾಮ್ಸ್ನ ನೀವು ಸ್ಟೋರ್ ಮಾಡ್ತಿರಲ್ಲ, ಅಂದರೆ ಟೆಕ್ಸ್ಟ್ ಇರುತ್ತಲ್ಲ, ಅದಕ್ಕೆ ಟೆಕ್ಸ್ಟ್ ಫೈಲ್ ಮೀನ್ಸ್ ಪ್ರಿಂಟಬಲ್. ನೀವು ಅದನ್ನು ಪ್ರಿಂಟ್ ಮಾಡ್ಬೋದು, ಅದಕ್ಕೆ ಪ್ರಿಂಟಬಲ್ ಕ್ಯಾರೆಕ್ಟರ್ಸ್ ಮಾತ್ರ ನೀವು ಟೆಕ್ಸ್ಟ್ ಫೈಲಲ್ಲಿ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮ್. ಓಕೆ, ಬೈನರಿ ಫೈಲ್ ಮೀನ್ಸ್ ಇಟ್ ಕಂಟೈನ್ಸ್ ಬೋತ್ ಪ್ರಿಂಟಬಲ್ ಆ್ಯಂಡ್ ಅನ್ಪ್ರಿಂಟಬಲ್ ಕ್ಯಾರೆಕ್ಟರ್ಸ್. ಸೊ ಎರಡೂ ಇರುತ್ತೆ, ಪ್ರಿಂಟಬಲ್, ಅನ್ಪ್ರಿಂಟಬಲ್. ಫಾರ್ ಎಕ್ಸಾಂಪಲ್ ಬೈನರಿ ಫೈಲ್ಸ್ ಅಲ್ಲಿ ಏನಿರುತ್ತೆ, ಪಿಕ್ಚರ್ಸ್, ಸೌಂಡ್ ಅಂಡ್ ವಿಡಿಯೋ ಫೈಲ್ಸ್. ಇದಕ್ಕೆಲ್ಲ ವಿಡಿಯೋ ಫೈಲ್ ಕೂಡ ನೀವು ಬೈನರಿ ಫೈಲಲ್ಲಿ ಸ್ಟೋರ್ ಮಾಡ್ಬೋದು, ಅಥವಾ ಸೌಂಡ್ ಯಾವ್ದಾದ್ರು ಅಂದರೆ ಆಡಿಯೋ ಫೈಲ್ ಕೂಡ ನೀವು ಸ್ಟೋರ್ ಮಾಡ್ಬೋದು. ಯಾವುದರಲ್ಲಿ, ಬೈನರಿ ಫೈಲಲ್ಲಿ. ಅದಕ್ಕೆ ನೀವೇನಂತೀರಾ, ಬೈನರಿ ಫೈಲ್ ಅಂತ ಅಂತೀರಾ. ಸೊ ದಿಸ್ ಇಸ್ ಅಬೌಟ್ ದ ಆರ್ಡಿನರಿ ಫೈಲ್. ಸೊ ನೆಕ್ಸ್ಟ್ ಟೈಪ್ ಆಫ್ ಫೈಲ್ ಈಸ್ ಡೈರೆಕ್ಟರಿ ಫೈಲ್. Directory files contains files and other directories. So directory files ಅಂದ್ರೆ ಏನು, ಇದರಲ್ಲಿ ಫೈಲ್ಸ್ ಇರುತ್ತೆ, ಅಂದ್ರೆ ಬೇರೆ ಫೈಲ್ ಕೂಡ ಇದರಲ್ಲಿ ಸ್ಟೋರ್ ಆಗುತ್ತೆ, ಅಥವಾ ಸಬ್ ಡೈರೆಕ್ಟರೀಸ್ ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಇದಕ್ಕೆ ನಾವೇನಂತೀವಿ, ಡೈರೆಕ್ಟರಿ ಫೈಲ್ ಅಂತ ಅಂತೀವಿ. ಸೊ ಇದರಲ್ಲಿ ಏನಿರುತ್ತೆ, ಇಟ್ ಕಂಟೈನ್ ಓನ್ಲಿ ದ ಫೈಲ್ ನೇಮ್, ಡಾಟಾ ಇರಲ್ಲ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಫೈಲ್ಸ್ ಎಷ್ಟೊಂದಿರುತ್ತೆ, ಫೈಲ್ 1, ಫೈಲ್ 2, ಫೈಲ್ 3, ಈ ತರ ಎಷ್ಟೊಂದು ಇರುತ್ತೆ. ಸೊ ಡೈರೆಕ್ಟರಿ ಫೈಲ್ ಅಂದ್ರೆ ಫಾರ್ ಎಕ್ಸಾಂಪಲ್ dir ಅಂತ ಫೈಲ್ ನೇಮ್. ಸೊ ಇದರಲ್ಲಿ ಏನಿರುತ್ತೆ, ಫೈಲ್ ನೇಮ್ಸ್ ಇರುತ್ತೆ ಅಷ್ಟೇ. ಇಟ್ ಶುಡ್ ನಾಟ್ ಕಂಟೈನ್ ಎನಿ ಡೇಟಾ, ಇಟ್ ಕಂಟೈನ್ ಓನ್ಲಿ ದ ಫೈಲ್ಸ್ ಅಂಡ್ ಸಬ್ ಡೈರೆಕ್ಟರೀಸ್ ಅಷ್ಟೇ. ಫೈಲ್ ನೇಮ್ಸ್ ಇರುತ್ತೆ ಅಷ್ಟೇ, ಆ ಸಿಸ್ಟಮ್ ಅಲ್ಲಿ ಯಾವ್ಯಾವ ಫೈಲ್ ಇದಾವೆ ಅಂತ. ಬಟ್ ಫೈಲಲ್ಲಿ ಏನು ಇನ್ಫಾರ್ಮೇಶನ್ ಇರುತ್ತೆ ಅಂತ ಇರಲ್ಲ. ಅದಕ್ಕೆ ಏನಂತೀವಿ ನಾವು, ಡೈರೆಕ್ಟರಿ ಫೈಲ್ ಅಂತ ಅಂತೀವಿ. ಸೊ ಇದೇನಿರುತ್ತೆ, ಫೈಲ್ ನೇಮ್ ಇರುತ್ತೆ ಅಂಡ್ ದೆನ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ. ಯಾವುದಕ್ಕೆ, ಡೈರೆಕ್ಟರಿ ಫೈಲಿಗೆ. ಅದಕ್ಕೆ ಏನಂತೀವಿ ನಾವು, ಐನೋಡ್ ನಂಬರ್ ಅಂತ ಅಂತೀವಿ. ಓಕೆ, ದಿಸ್ ಇಸ್ ಅಬೌಟ್ ದ ಡೈರೆಕ್ಟರಿ ಫೈಲ್. ಸೊ ಲಾಸ್ಟ್ ಟೈಪ್ ಆಫ್ ಫೈಲ್ ಇಸ್ ಡಿವೈಸ್ ಫೈಲ್. ಸೊ ಡಿವೈಸ್ ಫೈಲ್ ಅಂತ ಅಂತೀವಿ ಲಾಸ್ಟ್ ಟೈಪ್ ಆಫ್ ಫೈಲ್ಗೆ. ಮೀನ್ಸ್ ಇದರಲ್ಲಿ ಏನಿರುತ್ತೆ ಅಂದರೆ ಡಿವೈಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಮಾತ್ರ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಲಿಂಗ್ ಸಾಫ್ಟ್ವೇರ್ ಫ್ರಮ್ CD-ROMs ಆರ್ ಬ್ಯಾಕಿಂಗ್ ಅಪ್ ಫೈಲ್ಸ್ ಟು ಟೇಪ್. ಫಾರ್ ಎಕ್ಸಾಂಪಲ್ ನೀವು ಟೇಪಿಂದ ಯಾವುದೋ ಒಂದು ಇನ್ಫಾರ್ಮೇಶನ್ನ ಬ್ಯಾಕಪ್ ಮಾಡಿರ್ತೀರ, ಅದೆಲ್ಲ ಯಾವುದರಲ್ಲಿ ಇರುತ್ತೆ, ಡಿವೈಸ್ ಫೈಲಲ್ಲಿ ಇರುತ್ತೆ. ಅಥವಾ ಸಾಫ್ಟ್ವೇರ್ ಯಾವುದೋ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ನ ನೀವು ಇದು ಮಾಡಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಸೊ ಸಾಫ್ಟ್ವೇರ್ ಇನ್ಸ್ಟಾಲಿಂಗ್ ಇನ್ಫಾರ್ಮೇಶನ್ ಎಲ್ಲ ಎಲ್ಲಿರುತ್ತೆ, ಡಿವೈಸ್ ಫೈಲಲ್ಲಿ ಇರುತ್ತೆ. ಸೊ ಇದ್ರ ಸ್ಟ್ರಕ್ಚರ್ ಏನು ಅಂದರೆ ಯೂಶಲಿ ಈ ಥರ ಇರುತ್ತೆ, /dev ಅಂತ ಇರುತ್ತೆ. ಸೊ ಇದರಲ್ಲಿ ಇರೋದಕ್ಕೆಲ್ಲ ಡಿವೈಸ್ ಫೈಲ್ಸ್ ಅಂತ ಅಂತೀವಿ. ಸೊ ಇಟ್ ಡಸಂಟ್ ಕಂಟೈನ್ ಎನಿಥಿಂಗ್ ಅಟ್ ಆಲ್. ಸೊ ಏನು ಇರಲ್ಲ ಅದರಲ್ಲಿ, ಡಿವೈಸ್ ರಿಲೇಟೆಡ್ ಇನ್ಫಾರ್ಮೇಶನ್
ಮಾತ್ರ ಇರುತ್ತೆ, ಅದಕ್ಕೆ ನಾವೇನಂತೀವಿ ಡಿವೈಸ್ ಫೈಲ್ಸ್ ಅಂತ ಅಂತೀವಿ. ಸೊ ಫೈಲ್ ಮೀನ್ಸ್ ಟು ಸ್ಟೋರ್ ದ ಇನ್ಫಾರ್ಮೇಶನ್, ಇಟ್ ವಿಲ್ ಕಂಟೈನ್ ಓನ್ಲಿ ದ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಸೊ 3 ಟೈಪ್ಸ್ ಇರುತ್ತೆ, ಆರ್ಡಿನರಿ, ಡೈರೆಕ್ಟರಿ ಅಂಡ್ ಡಿವೈಸ್ ಫೈಲ್. ಆರ್ಡಿನರಿ ಮೀನ್ಸ್ it will contain 2 types, text file and binary. In the text file it contains only printable characters. In the binary both printable and non-printable characters irutte. Directory means it will contain the file names and subdirectories. Device means device related information ella illi store agirutte. Okay, idukke types of files anta anತೀವಿ. So next is file name. ನೀವು ಫೈಲ್ ನೇಮ್ ನ ಹೆಂಗ್ ಕೊಡಬೇಕು ಅಂತ. ಫೈಲ್ ನೇಮ್ ಹೆಂಗ್ ಕೊಡ್ತೀರಾ ಅಂದ್ರೆ, ಸೊ ಫೈಲ್ ಮೇ ಆರ್ ಮೇ ನಾಟ್ ಹ್ಯಾವ್ ಎಕ್ಸ್ಟೆನ್ಷನ್ಸ್. ಒಂದೊಂದು ಫೈಲಿಗೆ ಎಕ್ಸ್ಟೆನ್ಷನ್ಸ್ ಇರುತ್ತೆ, ಒಂದೊಂದು ಫೈಲ್ಗೆ ಎಕ್ಸ್ಟೆನ್ಷನ್ ಇರಲ್ಲ. ಎಕ್ಸ್ಟೆನ್ಷನ್ ಅಂದ್ರೆ ಏನು, .txt ಅಥವಾ .c ಇಂಥದಕ್ಕೆ ಎಕ್ಸ್ಟೆನ್ಷನ್ಸ್ ಅಂತ ಅಂತೀವಿ. ಸೊ ಒಂದೊಂದು ಫೈಲಿಗೆ ಇರುತ್ತೆ, ಒಂದೊಂದು ಫೈಲ್ಗೆ ಇರಲ್ಲ. ಸೊ ಕನ್ಸಿಸ್ಟ್ ಆಸ್ಕಿ ಕ್ಯಾರೆಕ್ಟರ್ಸ್. ಸೊ ಎಲ್ಲ ಆಸ್ಕಿ ಕ್ಯಾರೆಕ್ಟರ್ಸ್ ಇರ್ಬೋದು ಫೈಲ್ ನೇಮ್ಗೆ, ಎಕ್ಸೆಪ್ಟ್ ಸ್ಲಾಶ್ ಮತ್ತೆ ನಲ್. ಸೊ ಎಲ್ಲಾ ಕ್ಯಾರೆಕ್ಟರ್ಸ್ನ ಯೂಸ್ ಮಾಡ್ಬೋದು. ಯಾವುದು ಕ್ಯಾರೆಕ್ಟರ್ಸ್, ಆಲ್ಫಾಬೆಟ್ಸ್, ಡಿಜಿಟ್ಸ್ ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಯೂಸ್ ಮಾಡ್ಬೋದು, ಬಟ್ ಎಕ್ಸೆಪ್ಟ್ ಸ್ಲಾಶ್ ಅಂಡ್ ನಲ್. ಸೊ ಎಲ್ಲ ವ್ಯಾಲಿಡ್ ನೇಮೆ. ನೋಡ್ರಿ, ಬೇಕಾದ್ರೆ ನಿಮ್ಮ ಫೈಲ್ ನೇಮ್ ಡಾಟ್ ಇಂದಾನೆ ಸ್ಟಾರ್ಟ್ ಆಗಿರ್ಬೋದು. ಸೊ ಟೈಪ್, ಸೊ ಅಥವಾ ಲಿಸ್ಟ್ ಡಾಟ್, ಸೊ ಏನಾದ್ರೂ ಕೊಡಿ, ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ಕಂಟ್ರೋಲ್ ವಿ, ಕಂಟ್ರೋಲ್ ವಿ, ಕಂಟ್ರೋಲ್ ಡಿ ಪ್ಲಸ್ ಪ್ಲಸ್. ದಿಸ್ ಈಸ್ ಆಲ್ಸೋ ಎ ವ್ಯಾಲಿಡ್ ಫೈಲ್ ನೇಮ್ ಇನ್ ದ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ಆಲ್ಫಾಬೆಟ್ ಕ್ಯಾರೆಕ್ಟರ್ಸ್ ಮತ್ತೆ ನ್ಯೂಮರಲ್ಸ್, ಡಾಟ್, ಹೈಫನ್, ಅಂಡರ್ಸ್ಕೋರ್ ಎಲ್ಲ ಕವರ್ ಮಾಡ್ಬೋದು, ಎಕ್ಸೆಪ್ಟ್ ಸ್ಲಾಶ್ ಮತ್ತೆ ನಲ್. ಬಟ್ ಏನು ಅಂದ್ರೆ ದಿಸ್ ಇಸ್ ಕೇಸ್ ಸೆನ್ಸಿಟಿವ್ ಅಂತ ಅಂತೀವಿ. ಸೊ ಚಾಪ್ಟರ್ 01 ಈಸ್ ಡಿಫ್ರೆಂಟ್ ಫ್ರಮ್ ದಿಸ್ ಚಾಪ್ಟರ್ 01. ಇದೇ ಬೇರೆ ಫೈಲ್ ಆಗಿ ಕನ್ಸಿಡರ್ ಆಗುತ್ತೆ, ಇದೇ ಬೇರೆ ಫೈಲ್ ಕನ್ಸಿಡರ್ ಆಗಿ, ಎರಡೂ ಒಂದೇ ಆಗಕ್ಕೆ ಚಾನ್ಸ್ ಇಲ್ಲ. ದಿಸ್ ಇಸ್ ಕೇಸ್ ಸೆನ್ಸಿಟಿವ್. ಅದೊಂದು ಗಮನದಲ್ಲಿರಲಿ ಯಾವಾಗ ಫೈಲ್ ನೇಮ್ನ ನೀವು ಸ್ಟೋರ್ ಮಾಡುವಾಗ. ಸೊ ದಿಸ್ ಇಸ್ ಅಬೌಟ್ ದ ಫೈಲ್ ನೇಮ್. ಓಕೆ, ನೆಕ್ಸ್ಟ್ ಇಸ್ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಅಂತ ಅಂತೀವಿ. ಸೊ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್. ಎಕ್ಸಾಂಪಲ್ ಲೈಕ್ ದಿಸ್, ರೂಟ್ ನ ಹೆಂಗ್ ಕನ್ಸಿಡರ್ ಮಾಡ್ತೀರಿ, ಸ್ಲಾಶ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬಿನ್, ಡಿವೈಸ್ ಅಂಡ್ ದೆನ್ etc ಅಂಡ್ ದೆನ್ ಹೋಮ್ ಲೈಕ್ ದಿಸ್. ಸೊ ಇದರಲ್ಲಿ ಅಗೇನ್ ಕ್ಯಾಟ್, ಡೇಟ್. ಸೊ ಡಿವೈಸ್ ಅಲ್ಲಿ ಡಿಸ್ಕ್, RDS ಲೈಕ್ ದಿಸ್. ಹೋಮ್ ಅಲ್ಲಿ ABC ಅಂಡ್ ದೆನ್ XYZ. Again DS can be something F0Q18DT. So if login.sql ಅಥವಾ procs. ಸೊ ಇದಕ್ಕೆ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಅಂತ ಅಂತೀರ. ಏನು, ಇದು ಡೈರೆಕ್ಟರೀಸ್ ಅಥವಾ ಫೈಲ್ಸ್ಗೆ. ಓಕೆ, ಸೊ ಎಲ್ಲ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ರೂಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ರೂಟ್ ಇಸ್ ದ ಪೇರೆಂಟ್ ಆಫ್ ಆಲ್ ದ ಫೈಲ್ಸ್. ಓಕೆ, ಸಿ ಹಿಯರ್, ರೂಟ್ಗೆ ಚೈಲ್ಡ್ಸ್ ಯಾವುದು, ಬಿನ್, ಡಿವೈಸ್, etc, ಹೋಮ್ ಅಂತ ಅಂತೀವಿ. ಹೋಮ್. ಓಕೆ, ಸೊ ಹೋಮ್, ರೂಟ್ ಈಸ್ ದ ಪೇರೆಂಟ್ ಆಫ್ ದ ಹೋಮ್ ಅಂತ ಅಂತೀವಿ, ಅಥವಾ ಹೋಮ್ ಇಸ್ ದ ಚೈಲ್ಡ್ ಆಫ್ root. Again see here, ABC is the child of home, means home is the parent of ABC ಅಥವಾ root is the grandparent of ABC ಅಂತ ಅಂತೀವಿ. ಸೊ ನೋಡ್ರಿ, again ABC ಒಳಗಡೆ ಏನಿದೆ, procs ಅಂತ ಇದೆ. ಸೊ ABC is the parent of procs ಅಥವಾ home is the grandparent of procs ಅಂತ ಅಂತೀವಿ. ಓಕೆ, ಸೊ ಇದನ್ನ ನೀವು ಸ್ಲಾಶ್ ಇಂದ ಬರೀತೀರಾ. ಫಾರ್ ಎಕ್ಸಾಂಪಲ್ ಸ್ಲಾಶ್ ಹೋಮ್ ABC and then procs. Okay, see here, this is the root. So home is the child of root, ABC is the child of home, procs is the child of ABC. Okay, so this is the parent child relationship anta antivi. Okay, so next is home variable anta ನಾವು.
ಹೋಮ್ ವೇರಿಯಬಲ್ ಅಥವಾ ಹೋಮ್ ಡೈರೆಕ್ಟರಿ. ಹೋಮ್ ವೇರಿಯಬಲ್ ಅಥವಾ ಹೋಮ್ ಡೈರೆಕ್ಟರಿ ಅಂತ ಅಂತೇವೆ. ಸೊ ಯೂಶಲಿ ನಿಮಗೆ ಪ್ರೆಸೆಂಟ್ ನೀವು ಯಾವುದು ಇದರಲ್ಲಿ ಅಂದರೆ ನಿಮ್ಮದು ಪ್ರೆಸೆಂಟ್ ಗೊತ್ತಾಗಬೇಕು ಅಂದ್ರೆ ಏನು ಮಾಡ್ತೀರಾ, ಡಾಲರ್ ಎಕೋ, ಡಾಲರ್ ಅಂತ ಪ್ರಾನ್ ಬರುತ್ತೆ. ಸೊ ಡಾಲರ್ ಹೋಮ್ ವೇರಿಯಬಲ್ನ ಕೊಡ್ತೀರಾ. ಓಕೆ, ನಿಮ್ದು ಯೂಸರ್ ನೇಮ್ ಏನು, ಯೂಶಲಿ ಸ್ಲ್ಯಾಶ್ ಹೋಮ್ ಅಂಡ್ ದೆನ್ ಯೂಸರ್ ನೇಮ್ ನಿಮ್ಮದು ABC ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಥರ ಬರುತ್ತೆ. ಮೀನ್ಸ್ ಯು ವಿಲ್ ಸಿ ಎ ಅಬ್ಸಲ್ಯೂಟ್ ಪಾತ್ ನೇಮ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಎಲ್ಲಿಂದ, ರೂಟಿಂದ ಹೋಮ್, ಹೋಮ್ ಅಂಡ್ ದೆನ್ ABC. ಡಾಲರ್ ಹೋಮ್ ಅಂತ ಕೊಟ್ಟರೆ ನಿಮ್ಮದು ಪಾತ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಸೊ ಅದಕ್ಕೆ ನಾವು ಹೋಮ್ ವೇರಿಯಬಲ್ನ ಯೂಸ್ ಮಾಡ್ತೀವಿ. ಸೊ ಒನ್ ಮೋರ್ ಕಮಾಂಡ್ PWD ಅಂತ ಅಂತೀವಿ. ಸೊ ಮೀನ್ಸ್ ಟು ಚೆಕ್ ಯುವರ್ ಕರೆಂಟ್ ಡೈರೆಕ್ಟ್ರಿ. ನೀವು ಯಾವ ಡೈರೆಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಬೇಕು ಅಂದರೆ ಯು ಹ್ಯಾವ್ ಟು ಯೂಸ್ ದ ಕಮಾಂಡ್ PWD. ಫಾರ್ ಎಕ್ಸಾಂಪಲ್ ಡಾಲರ್ PWD ಅಂತ ಕೊಟ್ಟರೆ ಏನು ಬರುತ್ತೆ ನಿಮಗೆ, ಸ್ಲ್ಯಾಶ್ ಹೋಮ್ ಅಂಡ್ ದೆನ್ ABC ಅಂತ ಪ್ರಿಂಟ್ ಆಗುತ್ತೆ. ಮೀನ್ಸ್ ಯಾವ ಡೈರೆಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ನೀವು ಅಂತ. ಯಾವ ಡೈರೆಕ್ಟ್ರಿ, ಹೋಮ್ ಡೈರೆಕ್ಟ್ರಿ. ಸೊ ಅದೆಲ್ಲಿಂದ ಬಂದಿದೆ, ರೂಟಿಂದ. ಮೀನ್ಸ್ ನಿಮ್ದು ಹೋಲ್ ಪಾತ್ ಡಿಸ್ಪ್ಲೇ ಆಗುತ್ತೆ ಬೈ ಯೂಸಿಂಗ್, ಅಲ್ಲೇನು ನೀವು ಎಕೋ ಡಾಲರ್ ಹೋಮ್ ಅಂತ ಕೊಡೋದು ಒಂದೇ, PWD ಅಂತ ಕೊಡೋದು ಒಂದೇ. ಸೊ ಮೀನ್ಸ್ ಟು ಚೆಕ್ ಯುವರ್ ಡೈರೆಕ್ಟ್ರಿ, ನೀವು ಯಾವ ಡೈರೆಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ. ಬೈ ಚಾನ್ಸ್ ನಿಮ್ಮ ಡೈರೆಕ್ಟ್ರಿನ ಚೇಂಜ್ ಮಾಡಬೇಕು, ಡೈರೆಕ್ಟ್ರಿನ ಚೇಂಜ್ ಮಾಡಬೇಕು, ಅವಾಗ ಏನು ಮಾಡ್ತೀರಾ ಅಂದರೆ CD ಅಂತ ಕಮಾಂಡ್, CD. ಸೊ ಏನಕ್ಕೆ, ಟು ಚೇಂಜ್ ದ ಡೈರೆಕ್ಟ್ರಿ, ಚೇಂಜ್ ದ ಕರೆಂಟ್ ಡೈರೆಕ್ಟ್ರಿ. ಅದಕ್ಕೆ ನೀವು ಯಾವ ಕಮಾಂಡ್ನ ಯೂಸ್ ಮಾಡ್ತೀರಾ, CD ಕಮಾಂಡ್ನ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಡಾಲರ್ PWD ಅಂತ ಕೊಟ್ರಿ, ಏನಂತ ಬಂತು, ಹೋಮ್ ABC. ನಿಮ್ಮ ಡೈರೆಕ್ಟ್ರಿನ ಚೇಂಜ್ ಮಾಡಬೇಕು. ಏನಕ್ಕೆ, ಪ್ರಾಕ್ಸ್. ABC ಒಳಗೆ ABC ಆದ್ಮೇಲೆ ಮತ್ತೆ ಏನಿತ್ತು, ವಿಚ್ ಇಸ್ ದ ಚೈಲ್ಡ್ ಆಫ್ ABC, login.sql ಮತ್ತೆ ಪ್ರಾಕ್ಸ್ ಅಂತ ಇತ್ತು. ಸೊ ಯು ಹ್ಯಾವ್ ಟು ಚೇಂಜ್ ದ ಡೈರೆಕ್ಟ್ರಿ ಟು ದ ಪ್ರಾಕ್ಸ್. ಅವಾಗ ಏನು ಮಾಡ್ತೀರಾ, ಡಾಲರ್ ಇದು ಬಂದ ಮೇಲೆ ಡಾಲರ್ CD ಪ್ರಾಕ್ಸ್ ಅಂತ ಕೊಡ್ತೀರಾ. ಮೀನ್ಸ್ ಚೇಂಜಿಂಗ್ ದ ಡೈರೆಕ್ಟ್ರಿ, ಅಂದರೆ ಡೈರೆಕ್ಟ್ರಿ ನಿಮ್ಮದು ಇವಾಗ ವರ್ಕಿಂಗ್ ಚೇಂಜ್ ಆಯಿತು. ಸೊ ಇವಾಗ ನೀವು ಡಾಲರ್ PWD ಅಂತ ಚೇಂಜ್ ಮಾಡಿದ್ಮೇಲೆ ನೀವು ಕರೆಂಟ್ ಡೈರೆಕ್ಟ್ರಿ ಚೆಕ್ ಮಾಡಿರಿ. ಡೈರೆಕ್ಟ್ರಿ ಚೆಕ್ ಮಾಡೋದಕ್ಕೆ ಯಾವುದು, PWD. ಅವಾಗ ಏನಂತ ಪ್ರಿಂಟ್ ಆಗುತ್ತೆ, ಹೋಮ್ ABC ಪ್ರಾಕ್ಸ್ ಅಂತ ಪ್ರಿಂಟ್ ಆಗುತ್ತೆ. ಮೀನ್ಸ್ ಯು ಚೇಂಜ್ ದ ಡೈರೆಕ್ಟ್ರಿ ಫ್ರಮ್ ABC ಟು ಪ್ರಾಕ್ಸ್. ABCಯಲ್ಲಿ ವರ್ಕ್ ಮಾಡ್ತಿದ್ರಿ, ಬಟ್ ನೀವು ಪ್ರಾಕ್ಸ್ ಒಳಗಡೆ ಏನೋ ವರ್ಕ್ ಮಾಡ್ಬೇಕು. ಅವಾಗ ಏನು ಮಾಡ್ತೀರಾ, ಚೇಂಜ್ ಡೈರೆಕ್ಟ್ರಿ ಪ್ರಾಕ್ಸ್ ಅಂತ ಕೊಡ್ತೀರಾ. ಅವಾಗ ಹೇಗೆ ನೀವು ಡೈರೆಕ್ಟ್ರಿ ಚೇಂಜ್ ಮಾಡಿ ಚೇಂಜ್ ಆಗಿರುತ್ತೆ, ABC ಇಂದ ಪ್ರಾಕ್ಸ್ಗೆ ಬಂದಿರುತ್ತೆ. ಸೊ ಇನ್ ದಿಸ್ ವೇ ಯು ಕ್ಯಾನ್ ಚೇಂಜ್ ದ ಡೈರೆಕ್ಟ್ರಿ. ಸೊ ನೀವು ಡೈರೆಕ್ಟ್ ರೂಟಲ್ಲೇ ಚೇಂಜ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ, ನೀವು ಡಾಲರ್ CD ಸ್ಲ್ಯಾಶ್ ಬಿನ್ ಅಂತ ಕೊಡ್ರಿ, ಡೈರೆಕ್ಟ್ ರೂಟಿಂದಾನೇ ಚೇಂಜ್ ಆಗುತ್ತೆ. ಓಕೆ, ಸ್ಲ್ಯಾಶ್ ಬಿನ್ ಅಂತ ಇವಾಗ ನೀವು ಬರೀ ಪ್ರಾಕ್ಸ್ ಅಂತ ಕೊಟ್ಟಿದ್ದಕ್ಕೆ ABC ಒಳಗಡೆ ಪ್ರಾಕ್ಸಿಗೆ ಬಂತು, ಡೈರೆಕ್ಟ್ರಿ ಚೇಂಜ್ ಆಯಿತು. ಬಟ್ ನೀವು ಸ್ಲ್ಯಾಶ್ ಬಿನ್ ಅಂತ ಕೊಟ್ಟರೆ ಫುಲ್ ಡೈರೆಕ್ಟ್ರಿನೇ ಚೇಂಜ್ ಆಗುತ್ತೆ. ಈಗ PWD ನೀವು ಕರೆಂಟ್ ಚೆಕಿಂಗ್ ಮಾಡಿರಿ, ಸ್ಲ್ಯಾಶ್ ಬಿನ್ ಒಳಗಡೆ ಇರ್ತೀರ ನೀವು. ಓಕೆ, ಇನ್ ದಿಸ್ ವೇ ಯು ಕ್ಯಾನ್ ಚೇಂಜ್ ದ ಡೈರೆಕ್ಟ್ರಿ. ಸೊ ಸಿ ಹಿಯರ್, ಇವಾಗ ಕನ್ಸಿಡರ್ ನೀವು ಪ್ರೆಸೆಂಟ್ ಯಾವ ಡೈರೆಕ್ಟ್ರಿ ಇರ್ತೀರಿ ಚೆಕ್ ಮಾಡಿ. ಪ್ರೆಸೆಂಟ್ ಡೈರೆಕ್ಟ್ರಿ ಚೆಕ್ ಮಾಡೋದಕ್ಕೆ ಯಾವ್ದು ಯೂಸ್ ಮಾಡ್ತೀರಾ, PWD. ಸೊ ಯಾವ್ದ್ರಲ್ಲಿ ಇದ್ದೀರಾ, ಹೋಮ್ ABC ಪ್ರಾಕ್ಸ್. ಸೊ ಬಟ್ ನೀವು ಪ್ರಾಕ್ಸ್ ಇಂದ ಅಗೇನ್ ಪೇರೆಂಟ್ ಡೈರೆಕ್ಟ್ರಿಗೆ ನೀವು ಸ್ವಿಚ್ ಮಾಡಬೇಕು. ಪ್ರೆಸೆಂಟ್ ಡೈರೆಕ್ಟ್ರಿಯಿಂದ ಪೇರೆಂಟ್ ಡೈರೆಕ್ಟ್ರಿಗೆ ಹೋಗ್ಬೇಕು. ಅವಾಗ ಏನು ಮಾಡ್ತೀರಾ ಅಂದರೆ ವಿತೌಟ್ ಆರ್ಗ್ಯುಮೆಂಟ್ಸ್ CD ಅಂತ ಕೊಡಬೇಕು. ಅಲ್ಲ ಹಿಂಗೆ CD ಪ್ರಾಕ್ಸ್ ಅಂತ ಕೊಟ್ಟರು, ಇಲ್ಲಿ ಏನು ಕೊಡಬಾರ್ದು, ಓನ್ಲಿ CD ಅಂತ ಕೊಟ್ಟರೆ ಏನಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ನಿಮ್ಮ ಪ್ರೆಸೆಂಟ್ ಡೈರೆಕ್ಟ್ರಿ ಚೆಕ್ ಮಾಡ್ರಿ, PWD ಏನಂತ ಬರುತ್ತೆ, ಹೋಮ್ ABC ಅಂತ ಬರುತ್ತೆ. ಅಂದರೆ ಪೇರೆಂಟ್ ಡೈರೆಕ್ಟ್ರಿಗೆ ಬಂದ್ರಿ. ಅಗೇನ್ ಮತ್ತೆ ಡಾಲರ್ CD ಅಂತ ಕೊಡ್ರಿ, ಡಾಲರ್ PWD. ಸೊ ಏನಂತ ಬರುತ್ತೆ, ಹೋಮ್ ಅಂತ ಬರುತ್ತೆ. ಹಾಗೆ ಪೇರೆಂಟ್ ಏನು ವಿತೌಟ್ ಆರ್ಗ್ಯುಮೆಂಟ್ಸ್ ನೀವು CD ಅಂತ ಕೊಟ್ಟರೆ ಪೇರೆಂಟ್ ಡೈರೆಕ್ಟ್ರಿಗೆ ಅದು ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಚೇಂಜಿಂಗ್ ಡೈರೆಕ್ಟ್ರಿ. ಓಕೆ, next is MKDIR. Means
ಮೇಕಿಂಗ್ ಡೈರೆಕ್ಟ್ರಿ, ನೀವು ಡೈರೆಕ್ಟ್ರಿನ ಒಂದು ಡೈರೆಕ್ಟ್ರಿನ ಕ್ರಿಯೇಟ್ ಮಾಡಬೇಕು. ಆವಾಗ ನೀವು ಯಾವ್ದು ಯೂಸ್ ಮಾಡ್ತೀರಾ, mkdir ಕಮಾಂಡ್ ನ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ mkdir ಪ್ಯಾಚ್ ಅಂತ ಕೊಡಿ. ಸೊ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಆಯ್ತು, ಏನದು ಪ್ಯಾಚ್ ಅಂತ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಆಯ್ತು. ಸೊ ಒಂದೇ ಕಮಾಂಡ್ ಇಂದ ಯು ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಡೈರೆಕ್ಟರೀಸ್. ಫಾರ್ ಎಕ್ಸಾಂಪಲ್ mkdir patch and then dbs and then doc. ಸೊ ಎಷ್ಟು ಡೈರೆಕ್ಟ್ರಿ ಕ್ರಿಯೇಟ್ ಆಯ್ತು, 3 ಡೈರೆಕ್ಟರೀಸ್ ಕ್ರಿಯೇಟ್ ಆಯ್ತು. ಯಾವುದು, ಪ್ಯಾಚ್, dbs and doc. ಇನ್ ದಿಸ್ ವೇ ಯು ಕ್ಯಾನ್ ಕ್ರಿಯೇಟ್ ದ ಡೈರೆಕ್ಟ್ರಿ ಬೈ ಯೂಸಿಂಗ್ ದ mkdir ಕಮಾಂಡ್. mkdir ಕೊಟ್ಟು ಒಂದು ಆರ್ಗ್ಯುಮೆಂಟ್ ಪಾಸ್ ಮಾಡಿದ್ರೆ ಆ ನೇಮ್ ಅಲ್ಲಿ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಆಗಿರುತ್ತೆ. ಅಟ್ ಎ ಟೈಮ್ ಯು ಕ್ಯಾನ್ ಕ್ರಿಯೇಟ್ ಮೋರ್ ದ್ಯಾನ್ ಒನ್ ಡೈರೆಕ್ಟ್ರಿ ಬೈ ಯೂಸಿಂಗ್ ದ mkdir ಕಮಾಂಡ್. ಸೊ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ರಿ ಟ್ರೀನು ಕ್ರಿಯೇಟ್ ಮಾಡ್ಬೋದು. ನೀವು ಹೆಂಗ್ ಕ್ರಿಯೇಟ್ ಮಾಡ್ತೀರಾ, ಸೊ ಸಿ ಹಿಯರ್ mkdir pis and then pis procs and then ಸೊ ಒಂದೇ ಲೈನಲ್ಲಿ ಬರೀತೀನಿ, ಅರ್ಥ ಆಗುತ್ತೆ. mkdir pis. So within the pis one more directory, that is procs, and then again so within the same directory one more subdirectory called data. So in this way you can create a directory tree. So see here one directory create ಮಾಡಿದ್ರಿ pis. So pis ಒಳಗಡೆ one more subdirectory procs, again pis ಒಳಗಡೆ one more subdirectory data. In this way you can create subdirectory tree, directory tree also. ಸೊ ಬೈ ಚಾನ್ಸ್ ನೀವು ಹಿಂಗೆ ಕೊಡಕ್ ಬರಲ್ಲ, ಸೊ ಅವಾಗ ಏನಾಗುತ್ತೆ, ಕ್ರಿಯೇಟ್ ಆಯ್ತು. ಸಿ ಹಿಯರ್ ಈ ತರ ಕೊಡಕ್ ಬರಲ್ಲ ನೀವು, mkdir pis procs and then pis data and then pis ಈ ರೀತಿ ಕೊಡಕ್ ಬರಲ್ಲ. ಯಾಕೆ ಹೇಳಿ, ಸೊ ಅವಾಗ ಏನಂತ ಬರುತ್ತೆ, mkdir fail to make directory ಅಂತ ಬರುತ್ತೆ. fail to make ಡೈರೆಕ್ಟ್ರಿ ಅಂತ ಬರುತ್ತೆ. ನೋ ಸಚ್ ಫೈಲ್ ಆರ್ ಡೈರೆಕ್ಟ್ರಿ. ಯಾಕೆ ಹೇಳ್ರಿ, ನೀವು ಮೇನ್ ಡೈರೆಕ್ಟ್ರಿನೇ ಕ್ರಿಯೇಟ್ ಮಾಡಿದ್ರೆ ಸಬ್ ಡೈರೆಕ್ಟ್ರಿ ಕ್ರಿಯೇಟ್ ಮಾಡಕ್ಕೆ ಬರಲ್ಲ. ದಿಸ್ ಇಸ್ ರೈಟ್. ಯಾಕೆ ಹೇಳ್ರಿ, ಡೈರೆಕ್ಟ್ರಿ ಕ್ರಿಯೇಟ್ ಆಯ್ತು ಅಂಡ್ ದೆನ್ ಸಬ್ ಡೈರೆಕ್ಟ್ರಿ. ಬಟ್ ಇಲ್ಲೇನ್ ಮಾಡಿದ್ರ, ಸಬ್ ಡೈರೆಕ್ಟ್ರಿ ಫಸ್ಟ್ ಕೊಟ್ಟಿದ್ದೀರ. ಸೊ ದಿಸ್ ಇಸ್ ರಾಂಗ್. ಸೊ ಆಫ್ಟರ್ ಕ್ರಿಯೇಟಿಂಗ್ ದ ಡೈರೆಕ್ಟ್ರಿ ಓನ್ಲಿ ಯು ಕ್ಯಾನ್ ಕ್ರಿಯೇಟ್ ದ ಡೈರೆಕ್ಟ್ರಿ ಟ್ರೀ. ಓಕೆ, ಅವಾಗ ಏನಂತ ಬರುತ್ತೆ, ಫೇಲ್ ಟು ಕ್ರಿಯೇಟ್ ಅಂತ ಬರುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಮೇಕಿಂಗ್ ಡೈರೆಕ್ಟ್ರಿ. Okay, next is rmdir command. rmdir means removing directory. Removing directory. rmdir ಏನಕ್ಕೆ, to remove the directory. For example like this, rmdir patch ಅಂತ ಕೊಡ್ತೀವಿ. ಸೊ ಇಟ್ ವಿಲ್ ರಿಮೂವ್ ದ ಡೈರೆಕ್ಟ್ರಿ. ಆ ಡೈರೆಕ್ಟ್ರಿ ರಿಮೂವ್ ಆಯಿತು. ಸೊ ಇದು ಒಂದು ಕಂಡೀಷನ್ ಏನು ಅಂದರೆ, ಎಂಟಿ ಇರಬೇಕು ಡೈರೆಕ್ಟ್ರಿ, ಆವಾಗ ಮಾತ್ರ ರಿಮೂವ್ ಆಗುತ್ತೆ. ಅದ್ರ ಕೆಳಗಡೆ ಯಾವುದೋ ಫೈಲ್ಸು ಅಥವಾ ಸಬ್ ಡೈರೆಕ್ಟ್ರೀಸ್ ಇದ್ರೆ ಅಂಥ ಡೈರೆಕ್ಟ್ರಿ ರಿಮೂವ್ ಆಗಲ್ಲ. ಸೊ ಸಿ ಹಿಯರ್ ಈ ಥರ ಕೊಡ್ಬೋದು ನೀವು, $rmdir pis dot procs and then pis data and then pis. So this is right. ಯಾಕೆ ಹೇಳ್ರಿ, ಫಸ್ಟ್ ಸಬ್ ಡೈರೆಕ್ಟ್ರಿ ಕ್ರಿಯೇಟ್ ಆಯ್ತು, ಅಗೇನ್ ಸಬ್ ಡೈರೆಕ್ಟ್ರಿ ಕ್ರಿಯೇಟ್ ಆಯ್ತು. ಇವಾಗ pis ಅಂಡರ್ ಯಾವ ಡೈರೆಕ್ಟ್ರಿನೂ ಇಲ್ಲ, ಅವಾಗ ಎಂಟಿ ಇದೆ pis, ಅವಾಗ ಅದು ಡಿಲೀಟ್ ಆಗುತ್ತೆ. ಬಟ್ ನೀವು ಈ ರೀತಿ ಕೊಟ್ರೆ ಇದು ವರ್ಕ್ ಆಗಲ್ಲ. $rmdir pis procs full ulta for mkdir. So ps data. ಸೊ ಈ ರೀತಿ ಕೊಟ್ರೆ ಡಿಲೀಟ್ ಆಗಲ್ಲ, ರಾಂಗ್. ಯಾವಾಗ ಏನಂತ ಬರುತ್ತೆ, ಡೈರೆಕ್ಟ್ರಿ ನಾಟ್ ಎಂಟಿ, rmdir ಡೈರೆಕ್ಟ್ರಿ ನಾಟ್ ಎಂಟಿ ಅಂತ ಎರರ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಯಾಕೆ ಹೇಳ್ರಿ, pis ಒಳಗಡೆ ಪ್ರಾಕ್ಸ್ ಮತ್ತೆ ಡೇಟಾ ಎರಡು ಸಬ್ ಡೈರೆಕ್ಟ್ರೀಸ್ ಇದೆ. ಸೊ ಸಬ್ ಡೈರೆಕ್ಟ್ರೀಸ್ ಇದ್ದಾಗ ಎಂಟಿ ಇಲ್ದಿದ್ರೆ ಆ ಡೈರೆಕ್ಟ್ರಿ ಕ್ರಿಯೇಟ್ ಆಗಲ್ಲ. ಸೊ
ಸೊ ದಿಸ್ ಇಸ್ ರೈಟ್. ಯಾಕೆ ಹೇಳ್ರಿ, ಫಸ್ಟ್ ಸಬ್ ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿ ಲಾಸ್ಟಿಗೆ ಡೈರೆಕ್ಟ್ರಿ ಎಂಟಿ ಆದ್ಮೇಲೆ ಕ್ರಿಯೇಟ್ ಮಾಡಿದ್ರಿ. ಓಕೆ, ದಿಸ್ ಇಸ್ ದ ಕಂಡೀಷನ್ ಫಾರ್ ರಿಮೂವಿಂಗ್ ದ ಡೈರೆಕ್ಟ್ರಿ. ಓಕೆ, ಸೊ ಇಲ್ಲೂ ಅಷ್ಟೇ ನೀವು ಸಬ್ ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವೇನಿರುತ್ತೆ $PWD ಅಂತ ಕೊಟ್ರೆ ಏನ್ ಬರುತ್ತೆ, /home abc/procs ಅಂತ ಬಂತು. ಸೊ ನೀವು ಇಲ್ಲಿ RMDIR ABC ಅಂತ ಕೊಟ್ರೆ ಡಿಲೀಟ್ ಆಗಲ್ಲ. ಯಾಕೆ ಹೇಳ್ರಿ, ಸಬ್ ಇರುತ್ತೆ. ಸೊ ಅದಕ್ಕೆ ನೀವು RMDIR ಏನಂತ ಕೊಡ್ಬೇಕು, procs ಅಂತ ಕೊಡ್ಬೇಕು. ಅವಾಗ ಏನಾಗುತ್ತೆ, $PWD ಕೊಟ್ರೆ ಜಸ್ಟ್ ಹೋಮ್ ಮತ್ತೆ ABC ಇರುತ್ತೆ. ಅಂದ್ರೆ procs ಇದ್ದಾಗ ಯು ಕಾಂಟ್ ಡಿಲೀಟ್ ABC. procs ನ ನೀವು RMDIR procs ಅಂತ ಕೊಟ್ಮೇಲೆ ನೆಕ್ಸ್ಟ್ RMDIR ABC ಅಂತ ಕೊಡ್ಬೇಕು. ಸೊ ನೀವು ಇಲ್ಲಿ ಪಾತ್ ನೇಮ್ ನ ಯೂಸ್ ಮಾಡಕ್ ಬರಲ್ಲ, ನೀವು ಹಿಂಗ್ ಬೇಕಾದ್ರೆ ಮಾಡಕ್ ಬರಲ್ಲ. RMDIR/home/ABC and then /procs ಅಂತ ಕೊಡಕ್ ಬರಲ್ಲ. 1 by 1 ಮಾತ್ರ ನೀವು ಡಿಲೀಟ್ ಮಾಡ್ತಾ ಬರ್ಬೇಕು. ನೀವು ಕಾಂಟ್ ಸ್ಪೆಸಿಫೈ ದ ಪಾತ್ ನೇಮ್ ಇನ್ ದ RMDIR command. Okay, so this is about the making directory and removing directory. In the next class, let's see the absolute path names. Okay, thank you.